ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಪದೇ 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 ಆಗ್ತಕ್ಕಂಥದ್ದು ಎಳೆಯ ಮನಸ್ಸುಗಳ ಮೇಲೆ ಸಣ್ಣ ವಯಸ್ಸಿದ ವಿದ್ಯಾರ್ಥಿನಿ ಅಂದ್ರೆ ಈ ಶಾಲೆಗೆ ಹೋಗುವಂತ ಮಕ್ಕಳು 1ನೇ 3ನೇ ತರಗತಿ 4ನೇ ತರಗತಿ 5ನೇ ತರಗತಿ ಮತ್ತು ಹಸು ಕೂಸಿನ ಮೇಲೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಆಗ್ತಕ್ಕಂಥ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಆಗ್ತಕ್ಕಂಥ ಶೋಷಣೆಯ ಬಗ್ಗೆ ಮಾತಾಡ್ಬೇಕಂತಂದ್ರೆ ಮೊದಲೇ ನಮಗೂ ಎದೆ ಉರಿಯೋದಲ್ಲ, ಕಳ್ಳು ಕಿತ್ತು ಬರುವಂತ ಸನ್ನಿವೇಶಗಳು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಇತ್ತೀಚೆಗೆ ಒಂದು ಘಟನೆ ನಡೆದೋಯ್ತು. ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕಿನಲ್ಲಿ ಒಂದು ಶಾಲೆ, ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದುವಂತ ಮಗುವಿನ ಮೇಲೆ ಒಬ್ಬ ನಾಲಾಯಕ ಹೊಟ್ಟಿಗೆ ಸಗಣಿ ತಿಂತಾನೋ ಏನೋ ಗೊತ್ತಿಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳುವಂತ ಭಾರತದ ಸಂಸ್ಕೃತಿ ಒಳಗ ಬದುಕನ್ನು ಕಟ್ಟಿಕೊಡುವಂತ ದ ರೆವಲ್ಯೂಷನ್ ಆಫ್ ಎಜುಕೇಶನ್, ದ ರೆವಲ್ಯೂಷನ್ ಆಫ್ ಕಲ್ಚರ್ ಅಂತ ಹೇಳುವಂತ ಭಾರತದಲ್ಲಿ ಇವತ್ತು ಮಕ್ಕಳಿಗೆ ತಳಾದಿ ಹಾಕುವಂತ ಗುರುಣೆ ತಾನು ಕಲಿಸುವಂತ ಹೆಣ್ಣು ಮಗುವಿನ ಮೇಲೆ ಕರುಣೆ ಇಲ್ಲದೆ ರಾಕ್ಷಸನಂತೆ ಕ್ರೂರವಾಗಿ 11 ವರ್ಷದ ಆ ಕಂದಮ್ಮನ ಮೇಲೆ ಅತ್ಯಾಚಾರ ಮಾಡ್ತಾನಲ್ರಿ. ಇದಕ್ಕೆ ಯಾವ ರೀತಿಯಲ್ಲಿ ಏನು ಹೇಳಬೇಕು? ಇಂಥವ್ರಿಗೆ ಈ ದೇಶದೊಳಗ ಭಾರತದ ಸಂವಿಧಾನ ಇವತ್ತು ತತ್ಕ್ಷಣವಾಗಿ ಈ ವಾಹಿನಿ ಮುಖಾಂತರ ಹೇಳೋದಿರುತ್ತೆ, ತತ್ಕ್ಷಣವಾಗಿ ಇಂಥ ಫೋಕ್ಸೋ ಕೇಸ್ ಇರ್ತಕ್ಕಂಥವನ್ನ ತತ್ಕ್ಷಣವಾಗಿ 379 ಆಗಿರ್ಬೋದು, ಇಂಥ ಫೋಕ್ಸೋ ಕೇಸ್ಗಳಲ್ಲಿ ತತ್ಕ್ಷಣವಾಗಿ ಅತ್ಯಾಚಾರ ಮಾಡುವಂತ ಕೇವಲ 24 ಗಂಟೆ ಒಳಗೆ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡುವಂತ ಕಾನೂನುಗಳನ್ನ ತಿದ್ದುಪಡಿಯುವಂತ ಮಾಡೋದಕ್ಕಾಗಿ ಇದನ್ನ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಸರ್ಕಾರ? ಪಟ್ಟಿ ಉರಿದು ಬರುತ್ತೆ. ಇದು ಪ್ರತಿಯೊಬ್ಬ ಮನುಕುಲದ ಪ್ರತಿಯೊಂದು ತಾಯಂದರಿಗೆ ಮಗುವಿನ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಧ್ವನಿ ಎತ್ತಾ ಇದ್ದಾರೆ, ಕೇಳ್ತಾ ಇದೀವಿ. ಯಾಕೆ ಸರ್ಕಾರಗಳು ಇದಕ್ಕೆ ಎಚ್ಚರಿಸ್ಕೊಡ್ತಾ ಇಲ್ಲ? ಕಾರಣ ಹೇಳಿ. ನಮ್ದು ಹಂಬಲ